ನಮಸ್ಕಾರ ಜನರೇ, ಬನ್ನಿ ನಾವು ಇವತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದರ್ಶನ ಮಾಡ್ಕೊಂಬರೋದಕ್ಕೆ ಹೋಗೋಣ. ಯಲ್ಲಮ್ಮ ದೇವಿ ನೆಲೆಸಿರೋದು ಬೆಳಗಾವಿ ಜಿಲ್ಲೆ ಸವದತ್ತಿ ಹತ್ತಿರ ಇರೋ ಯಲ್ಲಮ್ಮ ಗುಡ್ಡದಲ್ಲಿ. ರೇಣುಕಾ ಯಲ್ಲಮ್ಮ ಎಷ್ಟೋ ಜನರ ಕುಲ ದೇವತೆಯಾಗಿ ಮನೆ ದೇವತೆಯಾಗಿ ನೆಲೆ ನಿಂತಿದ್ದಾಳೆ. ರೇಣುಕಾ ರಾಜ ಹಾಗೂ ಭೋಗಾವತಿಯವರ ಮಗಳು ಯಲ್ಲಮ್ಮ ಮುಂದೆ ಜಮದಗ್ನಿಯವರ ಸತಿ ಆದಳು. ನಾವಿವಾಗ ನೋಡ್ತಾ ಇರೋದು ಜೋಗುಳಬಾವಿ ಸತ್ಯವ ದೇವಸ್ಥಾನ. ಇದೇ ನೋಡಿ ಜೋಗುಳಬಾವಿ. ಇಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಮಡಿಯಲ್ಲಿ ಹೋಗಿ ದೇವಿಯ ಜೋಗುಳಬಾವಿ ಸತ್ಯವತಿಯ ದರ್ಶನ ಮಾಡ್ಕೊಂಬರೋದು ವಾಡಿಕೆ. ದೇವಿಯ ದರ್ಶನ ಮಾಡಿಕೊಂಡು ದೇವಸ್ಥಾನದ ಎದುರುಗಡೆ ಇರೋ ಜೋಗತಿ ಹತ್ರ ಹೋಗಿ ಅಲ್ಲಿ ಹಡ್ಲಿಗೆ ತುಂಬೋದು ಅಂತೀವಿ. ಹಡ್ಲಿಗೆ ಅಂದರೆ ನಾವು ಮಾಡ್ಕೊಂಡು ಹೋಗಿರೋ ನೈವೇದ್ಯನೆಲ್ಲ ದೇವಿಗೆ ಅರ್ಪಣೆ ಮಾಡೋದಲ್ಲಿ. ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿರೋದೇ ರೇಣುಕಾ ಯಲ್ಲಮ್ಮನ ದೇವಸ್ಥಾನ, ಅಂದರೆ ಯಲ್ಲಮ್ಮನ ಗುಡ್ಡ. ಉಧೋ ಎಂದವರ ಮನೆ ಉದ್ಧಾರ ಮಾಡಲು ಇಲ್ಲಿ ನೆಲೆಸಿದ್ದಾಳೆ ರೇಣುಕಾ ಯಲ್ಲಮ್ಮ. ಇದೇ ನೋಡಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಹಳೆಯದಾದರೂ ಸಹ ತುಂಬ ಚೆನ್ನಾಗಿದೆ. ಇದು ಬಾದಾಮಿ ಚಾಲುಕ್ಯರ ಕಾಲದ್ದು ಅಂತ ಹೇಳಬಹುದು. ದೇವಸ್ಥಾನದ ಒಳಗಡೆ ರೆಕಾರ್ಡಿಂಗ್ ಅಲವ್ ಇಲ್ದಿರೋ ಕಾರಣ ದೇವಿಯ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋಕ್ಕಾಗಲಿಲ್ಲ. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಇರುವುದು ರೇಣುಕಾ ಯಲ್ಲಮ್ಮ ಅವರ ಮಗನಾದ ಪರಶುರಾಮ ಅವರ ದೇವಸ್ಥಾನ. ಇವರ ಆಯುಧ ಕೊಡಲಿ ಆಗಿರೋದರಿಂದ ಇವರಿಗೆ ಪರಶುರಾಮ ಅಂತ ಹೆಸರು. ಇದು ನೋಡಿ ಎಣ್ಣೆ ಹೊಂಡ, ಅರಿಶಿನ ಹೊಂಡ ಹಾಗೂ ಕುಂಕುಮ ಹೊಂಡ ಅಂತ. ದೇವಿಗೆ ಅಭಿಷೇಕಕ್ಕೆ ನೀರು ಹೋಗೋದು ಇಲ್ಲಿಂದಾನೆ. ಈ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ ಅಂತ ವಾಡಿಕೆ. ದೇವಿಯ ದರ್ಶನ ಮುಗಿಸ್ಕೊಂಡು ಆಚೆ ಅರಿಶಿನ ಕುಂಕುಮ ತಗೊಂಡು ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.